ಕನ್ನಡ ಸರ್? ಎಸ್ ಸರ್, ಕನ್ನಡ. ಹೌದಾ? ಕರ್ನಾಟಕ. ಇದು ಹುಡುಗರು ಜಸ್ಟ್ ಅವ್ರು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಸಿಕಲಿ ನಾನು ಬಂದ್ಬಿಟ್ಟು ಏಮಿ. ಓಕೆ. ಸೊ ನಮ್ದು ಬಂದ್ಬಿಟ್ಟು ವಿಲ್ ರಿಲೀಸ್ ದ ಏರ್ಕ್ರಾಫ್ಟ್ಸ್ ಬಿಫೋರ್ ವಿ ಗಿವ್ ಟು ದ ಏರ್ಕ್ರಾಫ್ಟ್ ಟು ದ ಪೈಲಟ್ಸ್ ಎವ್ರಿ ಡೇ. ಪ್ರತಿದಿನ ವಿ ಚೆಕ್ ಆಲ್ ದ ಇನ್ಸ್ಟ್ರೂಮೆಂಟ್ಸ್, ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀವಿ. ದೆನ್ ಇಫ್ ಎವ್ರಿಥಿಂಗ್ ಇಸ್ ರೈಟ್, ದೆನ್ ವಿ ರಿಲೀಸ್ ದ ಏರ್ಕ್ರಾಫ್ಟ್ ಟು ಏರ್ಕ್ರಾಫ್ಟ್ಸ್. ಇಫ್ ಸಮಥಿಂಗ್ ಹ್ಯಾಪನ್ಸ್, ವಿ ದ ಫಸ್ಟ್ ಪರ್ಸನ್ ಹೂ ಇಸ್ ಕಾಟ್ ಬೈ ದ DGCA. So I have a license of all these aircraft, sir. So I can release all the aircrafts except Tecna. So we'll start the engine. So basic start ಮಾಡೋದು ಇದು ಮಿಕ್ಸರ್ ಕಂಟ್ರೋಲ್ ಸರ್. ನಮ್ಮ ಥ್ರೋಟಲ್ ಯು ಹ್ಯಾವ್ ಅ ಬೈಕ್ ರೈಟ್, ದ ಸೇಮ್ ವೇ ದರ್ ಇಸ್ ಇದು ಥ್ರೋಟಲ್, ಇದರ RPM ರೈಸ್ ಆಗ್ತಾ ಇರುತ್ತೆ. ಓಕೆ, ಸರಿನಾ? ಇದು ಮಿಕ್ಸರ್ ಕಂಟ್ರೋಲ್ ಅಂದ್ರೆ ಫ್ಯೂಯಲ್ ಕಾರ್ಬೋರೇಟರ್ ಇರುತ್ತಲ್ಲ, ಅದು ಫ್ಯೂಯಲ್ ಏರ್ ರೇಷಿಯೋ ಎಷ್ಟು ಹೋಗ್ಬೇಕು ಅಂತ ಇದು ಕಂಟ್ರೋಲ್ ಆಗುತ್ತೆ. ಇದು ಬಂದ್ಬಿಟ್ಟು RPM ಇನ್ಕ್ರೀಸ್ ಮಾಡೋದು, ಅಂದ್ರೆ ಥ್ರೋಟಲ್ ಓಪನ್ ಮಾಡೋದು, ಪೊಸಿಷನ್ ಓಪನ್ ಮಾಡೋದು. ಸೇಮ್ ಇದು ಇಗ್ನಿಷನ್ ಕೀ, ಇದು ಬ್ಯಾಟ್ರಿ, ಇದೆಲ್ಲ ಬಂದ್ಬಿಟ್ಟು CB ಮನೆಯಲ್ಲಿ ಫ್ಯೂಸ್ ತರ ಇರುತ್ತಲ್ಲ ಸರ್. ಸೊ ಇದು CB ಸರ್ಕ್ಯೂಟ್ ಬ್ರೇಕರ್ಸ್. ನನ್ನ 172R ಇದೆಯಲ್ಲ, 170R ನಿಮ್ಮ ಫ್ಲೈಯಿಂಗ್ ಸ್ಕೂಲಲ್ಲಿ ಅದು ನಾನು ಬಂದು ಸ್ಟಾರ್ಟ್ ಮಾಡಿದ್ದು. ಹೌದಾ? ನಮ್ಮ ಕಾಲೇಜಲ್ಲಿ. ಹೌದೌದು, ಫ್ಯೂಯಲ್ ಕಾರ್ಬೋರೇಟರ್ ಇಶ್ಯೂ ಇತ್ತಲ್ಲ ಅದು. ಸೊ ಓಕೆನಾ? ಇದು ಬಂದ್ಬಿಟ್ಟು ಲೈಟ್ ಸರ್. ಇದು ಆಲ್ ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್ ಕಾಕ್ಪಿಟ್. ಓಕೆ, ಸರಿನಾ? ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ. ಇದು ಬ್ಯಾಟ್ರಿ ಆನ್ ಮಾಡ್ತೀವಿ. ಸ್ಟಾರ್ಟ್ ಮಾಡ್ತೀರಾ ನೀವು? ಪ್ರೋ ಕ್ಲಿಯರ್ ಇರಿ, ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆನ್ ಮಾಡೋಣ ನಾವು. ಓಕೆ, ನಾನು ಕೈ ಇಟ್ಕೊಳ್ಳಿ, ಇದರಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಕೈ ಇಟ್ಕೊತೀನಿ. ನಿಮ್ಮದು ಸ್ಟಾರ್ಟ್ ಆಗಿದ ತಕ್ಷಣ ಬಿಟ್ಬಿಟ್ಟು ಸ್ವಲ್ಪ ಲೈಟ್ ಇದ್ರೆ ಸಾಕು. ಓಕೆನಾ? ಜಾಸ್ತಿ ಬಿಟ್ಟು ಹಿಂಗೆ ಎಳ್ಕೋಬೇಕಾ? ಬೇಡ ಬೇಡ, ಹಿಂಗೆ ಇಟ್ಕೋಬೇಕು ಅಷ್ಟೇ. ಪ್ರೋ ಕ್ಲಿಯರ್ ಫಸ್ಟ್ ಕ್ಲಿಯರೆನ್ಸ್ ತಗೋಬೇಕು ಸರ್ ಪ್ರಾಪಿಂದ. ಓಕೆ, ಇಲ್ಲಿ ಇಟ್ಕೊಳ್ಳಿ. ಇದು ಅದೇನು ಯೂಸ್ ಇಲ್ಲ. ಹಂಗೆ